ಮಳವಳ್ಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಆಚರಣೆ. ಮಳವಳ್ಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ತಾಲೂಕು ಆಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ 2025-26ನೇ ಸಾಲಿನ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಕಾರ್ಯಕ್ರಮವನ್ನು ಅಗ್ನಿವಂಶ ಕ್ಷತ್ರಿಯ ತಿಗಳರ ಜನಾಂಗದಿಂದ ಭಕ್ತಿ ಭಾವಪೂರ್ವಕವಾಗಿ ಆಚರಿಸಲಾಯಿತು. ಶನಿವಾರ ಬೆಳಗ್ಗೆ ಅಗ್ನಿ ಶ್ರೀ ಬನ್ನಿರಾಯ ಸ್ವಾಮಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಮಾಲೆ ಅರ್ಪಿಸಿದ ನಂತರ ಮಳವಳ್ಳಿ ಗ್ರಾಮದ ನಾಗರಾಜು ಮಾತನಾಡಿ, ಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ನಮ್ಮ ಗ್ರಾಮದಲ್ಲೇ ಆಚರಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡ ಮಂಜು ಮಾತನಾಡಿ, ಅಗ್ನಿ ಬನ್ನಿರಾಯ ಸ್ವಾಮಿ ನಮ್ಮ ಕುಲದ ಮೂಲ ಪುರುಷರು, ಕೃಷಿ ತೋಟಗಾರಿಕೆ ಮೂಲ ಕಸುಬು. ನಮ್ಮ ಈ ಕಾರ್ಯಕ್ರಮವನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಚರಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಮಾದೇಗೌಡ, ಕಾರ್ಯದರ್ಶಿ ಡಿ ವೆಂಕಟೇಶ್, ನಿರ್ದೇಶಕರುಗಳಾದ ಹೊನ್ನೇಗೌಡ, ಚಿಕ್ಕರಾಜು, ಯಜಮಾನರಾದ ತಮ್ಮಣ್ಣ, ಸಣ್ಣವನು ಮತ್ತು ನಂಜಾಪುರ, ಗೊಲ್ಲರಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಬೂರು. ಅಗ್ನಿ ಬನ್ನಿರಾಯ ಸ್ವಾಮಿಗೆ ನಮ್ಮ ಗ್ರಾಮಸ್ಥರಿಂದ ತುಂಬ ಧನ್ಯವಾದಗಳು. ನಮ್ಮ ಗೊಲ್ಲರಹಳ್ಳಿ ಗ್ರಾಮ, ಮಳವಳ್ಳಿ ಗ್ರಾಮ, ವಿವಿಧ ಅಕ್ಕಪಕ್ಕ ಗ್ರಾಮಸ್ಥರು ಸೇರಿ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಅಗ್ನಿ ಬನ್ನಿರಾಯ ಸ್ವಾಮಿ ಎಂದರೆ ನಮ್ಮ ಜನಾಂಗದ ಮೂಲ ಪುರುಷರ ತಿಗಳ ಸಮುದಾಯದ ಬನ್ನಿರಾಯ ಸ್ವಾಮಿಯನ್ನು ನಮ್ಮ ಗೊಲ್ಲರಹಳ್ಳಿ ಗ್ರಾಮಸ್ಥರು ತುಂಬ ವಿಜೃಂಭಣೆಯಿಂದ ಆಚರಿಸಿ, ಬನ್ನಿರಾಯ ಸ್ವಾಮಿ ನಮ್ಮ ತಿಗಳ ಜನಾಂಗದ ಕುಲಕಸುಬು, ತೋಟಗಾರಿಕೆ, ಕೈಗಾರಿಕೆ ಇಂಥ ಕಸುಬುಗಳನ್ನು ಇಟ್ಟುಕೊಂಡು ನಮ್ಮ ಗೊಲ್ಲರಹಳ್ಳಿ ಗ್ರಾಮಸ್ಥರು ಈ ಬಾರಿ ಬನ್ನಿರಾಯ ಸ್ವಾಮಿಯನ್ನು ಮೊದಲನೇ ವರ್ಷ ಅದ್ದೂರಿಯಾಗಿ ಬ್ಯಾಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಚರಿಸುತ್ತಿದ್ದಾರೆ. ನಮ್ಮ ಬ್ಯಾಟಳ್ಳಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಆಚರಿಸಿದ್ದ ನಮ್ಮ ಜನಾಂಗದ ಇನ್ನು ಉಳಿದ ಎಲ್ಲ ಜನಾಂಗದವರಿಗೂ ನಮ್ಮ ಬನ್ನಿರಾಯ ಸ್ವಾಮಿ ಜಯಂತಿ ನಮ್ಮ ಮುಖಾಂತರ ಧನ್ಯವಾದಗಳು. ಅಗ್ನಿವಂಶ ಕ್ಷತ್ರಿಯ ತಿಗಳ ಜನಾಂಗದ ನಮ್ಮ ಕುಲದೇವರಾದಂಥ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿನ ಈ ದಿವಸ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಗ್ನಿವಂಶ ಕ್ಷತ್ರಿಯ ತಿಗಳ ಜನಾಂಗದ ಎಲ್ಲ ಬಂಧು ಬಾಂಧವರಿಗೂ ಮತ್ತು ಇತರೆ ಜನಾಂಗದ ಎಲ್ಲ ಬಾಂಧವರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.